ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ಶಾಲೆ ವಾರ್ಡನ್ ಚೇಂಜ್. ಶಾಲೆಗೆ ಭೇಟಿ ನೀಡಿದ ಜಿಲ್ಲಾ ಕೆಡಿಪಿ ಸದಸ್ಯ ನೂರ್ ಅಹಮದ್ ಅತ್ತಾರ್. ಶಾಲೆ ಅವ್ಯವಸ್ಥೆಗೆ ಬೇಸತ್ತ ಮಕ್ಕಳು ಮೆನು ಕಾರ್ಡ್ ಹಾಗೆ ಊಟ ತಿಂಡಿ ಏನು ನೀಡಲ್ಲ. 2 ಲೀಟರ್ ಹಾಲು, ಮೊಸರಿಗೆ 3 ಲೀಟರ್ ನೀರು. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ಶಾಲೆಯಲ್ಲಿ ಊಟದ ಅವ್ಯವಸ್ಥೆ ಹಿನ್ನೆಲೆಯಲ್ಲಿ ಶಾಲೆಗೆ ಭೇಟಿ ನೀಡಿದ ಜಿಲ್ಲಾ ಕೆಡಿಪಿ ಸದಸ್ಯ ನೂರ್ ಅಹಮದ್ ಅತ್ತಾರ್ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದಾಗ ಅಲ್ಲಿನ ಊಟದ ಅವ್ಯವಸ್ಥೆ ಕಂಡು ವಿದ್ಯಾರ್ಥಿಗಳ ಅಳಲನ್ನು ತಕ್ಷಣ ಸ್ಥಳೀಯ ಶಾಸಕ ಅಶೋಕ್ ಮನುಗೋಳಿ ಗಮನಕ್ಕೆ ತಂದರು. ಮೇಲಧಿಕಾರಿಗಳಿಗೆ ಮಾತನಾಡಿ ಪ್ರಭಾರ ನಿಲಯ ಪಾಲಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಸತೀಶ್ ಗೋಟೂರನ್ನು ಬದಲಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಳಪೆ ಮಟ್ಟದ ಆಹಾರ ಕೊಡಕತ್ತಾರ ಅಂತೇಳಿ ವಿದ್ಯಾರ್ಥಿಯರು ಆಕ್ರೋಶ ವ್ಯಕ್ತಪಡಿಸಕತ್ತಿದ್ರು. ತಾವು ನಿನ್ನೆ ಭೇಟಿ ಕೊಟ್ಟಿದ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡ್ರಿ? ನಾನು ನಿನ್ನೆ ಮಧ್ಯಾಹ್ನ ಅನಿರೀಕ್ಷಿತವಾಗಿ ಯಾವರನ್ನು ಗಮನಕ್ಕೆ ತರದೆ ಅಲ್ಲಿ ವಿಸಿಟ್ ಮಾಡಿದೆ. ಪ್ರಿನ್ಸಿಪಾಲ್ರ ಜೊತೆ ಕರ್ಕೊಂಡು ಅಡುಗೆ ಕೋಣೆಗೆ ಹೋದೆ. ಅಡುಗೆ ಕೋಣೆಯಿಂದ ಬರುವುದರಲ್ಲಿ ಅಲ್ಲಿ ಒಬ್ಬರು ವಾರ್ಡನ್ ಸತೀಶ್ ಅನ್ನೋರು ವಾರ್ಡನ್ ಇದ್ದರು. ನಾನೇ ವಾರ್ಡನ್ ಅಂತ ಹೇಳಿದಾಗ ಮಕ್ಕಳೆಲ್ಲ ನನ್ನ ಹತ್ರ ಬಂದು, ಸರ ಇಲ್ಲಿ ಅಡುಗೆ ಸಲುವಾಗಿ ಮೊಸರು 1 ಲೀಟ್ರ್ ಮೊಸರು ತಂದು 5 ಲೀಟ್ರ್ ನೀರು ಕುಡಿಸ್ತಾರೆ, 1 ಲೀಟ್ರ್ ಹಾಲು ತಂದು 3-4 ಲೀಟ್ರ್ ನೀರು ಕುಡಿಸಿ ಅದು ಚಹಾ ಕುಡ್ರಿ, ಇಲ್ಲಿ ನಮಗೆ ಊಟದ ವ್ಯವಸ್ಥೆ ಸರಿ ಇಲ್ಲ, ಟಿಫಿನ್ ಸರಿ ಇಲ್ಲ, ಮೆನು ಪ್ರಕಾರ ಊಟ ಬರ್ತಾಯಿಲ್ಲ ಅಂತೇಳಿ ಮಕ್ಕಳು ಆಪಾದನೆ ಮಾಡಿದಾಗ ನಾನು ಅಲ್ಲಿರುವಂಥ ವಾರ್ಡನ್ ಅವರಿಗೆ ಇದು ಯಾಕೆ ಈ ಥರ ಆಗ್ತಿದೆ ಅಂದಾಗ ಅವರು ಸ್ವಲ್ಪ ಮಾಡಿದ ತಪ್ಪಿಗೆ ಮುಜುಗರಗೊಂಡು ಗಾಬರಿಯಾಗಿ ನಿಂತಾಗ ನಾನು ಮೇಲಾಧಿಕಾರಿ ನಮ್ಮ ಶಾಸಕರ ಗಮನಕ್ಕೆ ತಂದೆ. ಸಾಹೇಬ್ ಈ ಥರ ಆಗಿದೆ ನಮ್ಮ ಸಿಂದಗಿ ಮುರಾರ್ಜಿಯಲ್ಲಿ ಅಂದಾಗ ಶಾಸಕರ ಒಂದು ಗಮನಕ್ಕೆ ತಂದ ಮೇಲೆ ಮತ್ತು ಮೇಲಾಧಿಕಾರಿಗಳು ಅವರು ಶಾಸಕರ ಗಮನಕ್ಕೆ ತಂದರು. ನಾನು ಕೂಡ ಮೇಲಾಧಿಕಾರಿಗಳು ಮಾತಾಡಿ ತಕ್ಷಣವೇ ಅದೇ ನಾನು ಇದ್ದಂಥ ಟೈಮಲ್ಲಿ 1 ತಾಸಿನಲ್ಲಿ ಅಲ್ಲಿರುವಂಥ ಮೇಲಾಧಿಕಾರಿಗಳು ಈ ವಾರ್ಡನನ್ನು ಮೂಲ ಸ್ಥಳಕ್ಕೆ ಕಳಿಸಿ ಅಲ್ಲಿ ಬೇರೆ ಒಬ್ಬ ಶಿಕ್ಷಕರನ್ನು ಕಂಪ್ಯೂಟರ್ ಶಿಕ್ಷಕರನ್ನು ವಾರ್ಡನ್ ಆಗಿ ನೇಮಿಸಿದ್ದಾರೆ. ಅದು ಕೂಡ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಆರ್ಡರ್ ಮಾಡಿದ್ದು. ನಮ್ಮ ಸಾರಥಿ ಬಡವರ ಜೀವನಾಡಿ ಅತಿ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ ನ್ಯೂಸ್@7 ಸುದ್ದಿ ವಾಹಿನಿಯಲ್ಲಿ.